ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಪಂಚರಾಜ್ಯ ವಿಧಾನಸಭಾ ಚುನಾವಣೆಯಾಗ್ತಾ ಇದೆ. ನಿನ್ನೆಯಷ್ಟೇ ಅಸ್ಸಾಂ, ಪಾಂಡಿಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣೆಯ ಮತದಾನ ನಡೆದಿರುವಂಥದ್ದು. ಇನ್ನುಳಿದಿರುವಂಥ ಎರಡು ರಾಜ್ಯಗಳು, ಒಂದು ವೆಸ್ಟ್ ಬೆಂಗಾಲ್, ಮತ್ತೊಂದೆಡೆ ತಮಿಳುನಾಡು. ಇದೇ ತಿಂಗಳಿನಲ್ಲಿ ಅಲ್ಲಿಗೂ ಕೂಡ ವಿಧಾನಸಭಾ ಚುನಾವಣೆಯ ಮತದಾನ ನಡೀತಾ ಇರುವಂಥದ್ದು. ವಿಧಾನಸಭಾ ಚುನಾವಣೆ ಅಖಾಡ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು, ಸಿಕ್ಕಾಪಟ್ಟೆ ಬಿರುಸಿನ ಪ್ರಚಾರಗಳು ನಡೀತಾ ಇರುವಂಥದ್ದು, ಅಖಾಡ ರಂಗೇರ್ತಾ ಇರುವುದಂತ ಹೌದು. ಎಸ್ಪೆಷಲಿ ತಮಿಳುನಾಡು. ಬಿಕಾಸ್ ಟಿವಿಕೆ ಪಕ್ಷದ ವಿಜಯ್ ಇದ್ದಾರೆ ಒಂದು ಕಡೆ ಆಡಳಿತ ಪಕ್ಷವಾಗಿರುವಂಥ DMK ಸ್ಟಾಲಿನ್ ಅವರು, ಮತ್ತೊಂದೆಡೆ NDA ಮೈತ್ರಿಕೂಟ. ಕಾಂಗ್ರೆಸ್ ಇಲ್ಲಿ DMK ಜೊತೆಗೆ ಅಲಯನ್ಸ್ನಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತೇ ಇರುವಂಥ ವಿಚಾರ. ತಮಿಳುನಾಡು ರಣಕಣ ಯಾಕೆ ಇಷ್ಟು ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಯ್ಕೆಯಾಗಿ 130 ಸೀಟ್ಗಳನ್ನು ಪಡೆದು ಬಹುಮತದಿಂದ ಸರ್ಕಾರವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಬಳಸಿದಂತಹ ಚುನಾವಣಾ ಅಸ್ತ್ರ ಅಂತ ಹೇಳಿದ್ರೆ ಅದು ಗ್ಯಾರಂಟಿಗಳ ಅಸ್ತ್ರ, ಪಂಚ ಗ್ಯಾರಂಟಿಗಳ ಅಸ್ತ್ರ. ಹೀಗಾಗಿ ಈ ಗ್ಯಾರಂಟಿ ವರ್ಕೌಟ್ ಆಗಿದ್ದು ಇಡೀ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಅಧಿಕಾರ ಗದ್ದುಗೆ ಹಿಡಿಯೋದಕ್ಕೆ ಬಹುಮುಖ್ಯ ಪಾತ್ರ ವಹಿಸಿದಂಥದ್ದು ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳು. ಈಗ ಇದೇ ಅಸ್ತ್ರವನ್ನು ಕಾಂಗ್ರೆಸ್, ಅಂದರೆ ಆ ಕಾಂಗ್ರೆಸ್ನ ಜೊತೆಗಿರುವಂತಹ DMK ತಮಿಳುನಾಡಿನಲ್ಲೂ ಬಳಸೋದಕ್ಕೆ ಮುಂದಾಗ್ತಾ ಇದೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಇದೀಗ ಕಾಂಗ್ರೆಸ್ ತಮಿಳುನಾಡಿನಲ್ಲೂ ಕೂಡ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಮತ ಓಲೈಕೆ ಮಾಡೋದಕ್ಕೆ ವಿಶೇಷವಾದಂಥ ಪ್ರಣಾಳಿಕೆಯನ್ನು ರಿಲೀಸ್ ಮಾಡ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ರಾಜಕೀಯಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಯಾಕಂತಂದರೆ ತಮಿಳುನಾಡು ಇಲ್ಲಿ ತನಕ ಕೂಡ ಯಾವ ರಾಷ್ಟ್ರೀಯ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಅದರದ್ದೇ ಆದಂಥ ಪ್ರಾದೇಶಿಕ ಪಕ್ಷಗಳು, ಅದರಲ್ಲೂ ಕೂಡ ಸಿನಿಮಾ ತಾರೆಯರಿಗೆ ಮಣೆ ಹಾಕುವಂಥದ್ದು, ಅದು MGR ಅವರಿರಬಹುದು, ಒಂದು ಕಡೆ ಜಯಲಲಿತಾ ಅವರಿರಬಹುದು, ಮತ್ತೊಂದೆಡೆ ಲಿರಿಸಿಸ್ಟ್ ಸಾಹಿತಿ ಆಗಿದ್ದಂತಹ ಕರುಣಾನಿಧಿ ಅವರು ಇರಬಹುದು. ಇದು ಒಂದು ಕಡೆ ಆದರೆ, ಈ ಬಾರಿ ಕಾಂಗ್ರೆಸ್ ಕೊಡ್ತಾ ಇರುವಂಥದ್ದು ಮಹಿಳೆಯರಿಗೆ 2,000, ಸೇಮ್ ಕರ್ನಾಟಕದಲ್ಲಿ ಏನು ಫಾಲೋ ಮಾಡಿತ್ತು ಅದೇನೆ ಗೃಹಲಕ್ಷ್ಮಿ ಯೋಜನೆ. ಇಲ್ಲಿ ಅದು ಮಹಿಳೆಯರಿಗೆ ಅಲ್ಲಿ 2,000 ರೂಪಾಯಿ, 3 ಲಕ್ಷ ಸರ್ಕಾರಿ ಹುದ್ದೆ ಭರ್ತಿ, ಭೂರಹಿತ ರೈತರಿಗೆ ವಾರ್ಷಿಕ 6,000 ಸೇರಿದಂತೆ ಎಲ್ಲ ವರ್ಗದವರ ಹಿತವನ್ನು ಕಾಪಾಡುವಂಥ ಮಹತ್ತರ ಭರವಸೆಯನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಈಗ ತಮಿಳುನಾಡಿನಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಇದೇ ಗ್ಯಾರಂಟಿ ಯೋಜನೆಯಿಂದಲೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಕಾಂಗ್ರೆಸ್ ಬಹುಶಃ ಅಲ್ಲೂ ಇದೇ ವರ್ಕ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಯಾರು ಈ ಗ್ಯಾರಂಟಿ ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಚುನಾವಣಾ ಸಾರಥ್ಯವನ್ನು ವಹಿಸಿ ಇವತ್ತು ಉಪಮುಖ್ಯಮಂತ್ರಿಯಾಗಿ ಕೂತಿರುವಂಥ DK ಶಿವಕುಮಾರ್ ಅವರೇ, ತಮಿಳುನಾಡಿನಲ್ಲೂ ಕೂಡ ಇದೇ ಗ್ಯಾರಂಟಿ ಅಸ್ತ್ರವನ್ನು ಇಟ್ಟುಕೊಂಡು ಅಲ್ಲೂ ಕೂಡ ನಾವು ಸೀಟ್ಗಳನ್ನು ಗೆದ್ದು ಮತ್ತೆ ಅಧಿಕಾರವನ್ನು ಹಿಡಿಯಬೇಕು DMK ಒಂದಿಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರೇ ತಮಿಳುನಾಡಿನ ಚುನಾವಣಾ ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ. ಈಗ ಇರುವಂಥ ಪ್ರಶ್ನೆ, ಹಾಗಾದರೆ ಮತದಾರರನ್ನು, ಜನತೆಯನ್ನು ಈ ಥರದ ಫ್ರೀ ಸ್ಕೀಮ್ಸನ್ನು ಕೊಟ್ಟುಬಿಟ್ಟು ಒಂದರ್ಥದಲ್ಲಿ ಬ್ರೈಬ್ ಮಾಡಿ ಪ್ರಣಾಳಿಕೆಯಲ್ಲಿ ಈ ಥರದ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಆವಾಗ ಆರ್ಥಿಕ ಸ್ಥಿತಿ ಏನಾಗುತ್ತೆ, ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ, ಸಾಲ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಇದೇ ಥರದ ಸೂತ್ರವನ್ನು ಎಲ್ಲರೂ ಫಾಲೋ ಮಾಡಿಕೊಂಡು ಹೋಗ್ಬಿಟ್ರೆ ಎಲ್ಲ ಕಡೆಯೂ ಕಾಂಗ್ರೆಸ್ ಗದ್ದೆಗೆ ಏರಕ್ಕೆ ಸಾಧ್ಯ ಇದೆಯಾ? ಇದು ದೊಡ್ಡ ಪ್ರಶ್ನೆ. ಬಟ್ ಗೊತ್ತಿಲ್ಲ, ಕರ್ನಾಟಕದಲ್ಲಿ ವರ್ಕೌಟ್ ಆದ ಹಾಗೆಯೇ ತಮಿಳುನಾಡಿನಲ್ಲಿ ವರ್ಕೌಟ್ ಆಗಿಬಿಡುತ್ತಾ ಗೊತ್ತಿಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.